ಸಮುದ್ರದಲ್ಲಿ ಮುಳುಗಡೆಯಾದ ದ್ವಾರಕಾ ನೋಡೋ ಆಸೆ ನಿಮಗಿದೆಯಾ? ಸಮೃದ್ಧ ದ್ವಾರಕಾ ನಗರಿಯ ಸಮುದ್ರದೊಳಗಿನ ವಿಹಂಗಮ ನೋಟ ಜಲಾಂತರ್ಗಾಮಿ ಮೂಲಕ ನೀವು ಕಣ್ತುಂಬಿಸಿಕೊಳ್ಳಬಹುದು ದ್ವಾರಕಾ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ದ್ವಾರಕೆಯ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ? ಶ್ರೀಕೃಷ್ಣ ಪರಮಾತ್ಮನನ್ನ ಪೂಜಿಸ್ತಾ ಇರುವಂತಹ ಹಿಂದೂಗಳು ಕೂಡ ಇದ್ದಾರೆ. ಹಾಗೆ ಇಲ್ಲಿ ದ್ವಾರಕಾದಲ್ಲಿ ಆಲ್ರೆಡಿ ಮುಳುಗೋಗಿದೆ ದ್ವಾರಕಾ. ಈ ದ್ವಾರಕಾ ಮುಳುಗೋಗೋದಕ್ಕೆ ಕಾರಣ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪವನ್ನ ಕೊಡ್ತಾಳೆ. ಏನಂತ ಶಾಪವನ್ನ ಕೊಡ್ತಾಳೆ ಅಂದ್ರೆ, ನನ್ನ ಕಣ್ಣು ಮುಂದೆ ನನ್ನ ಮಕ್ಕಳು ಹೊಡೆದಾಡು ಸತ್ತಿದ್ದಾರೆ, ಅದೇ ರೀತಿ ನಿನ್ನ ಪ್ರಜೆಗಳನ್ನ ನೀನು ಮಕ್ಕಳಂತೆ ಟ್ರೀಟ್ ಮಾಡ್ತೀಯ ಅಲ್ವಾ, ಆ ಮಕ್ಕಳು ಕೂಡ ಹೊಡೆದಾಡ್ಲಿ, ಸಾಯ್ಲಿ, ನಿನ್ನ ಈ ಅರಮನೆ ಏನಿದೆ, ಅರಮನೆ ಐಶ್ವರ್ಯ ಎಲ್ಲ ನೀರು ಪಾಲಾಗ್ಲಿ, ಸಮುದ್ರದ ಪಾಲಾಗ್ಲಿ, ಹಾಗೆ ನೀನು ಮರಣ ಹೊಂದ್ಲಿ ಅಂತ ಗಾಂಧಾರಿ ಶಾಪವನ್ನ ಕೊಡ್ತಾಳೆ. ಇದೇ ಕಾರಣಕ್ಕೆ ದ್ವಾರಕಾ ಮುಳುಗಿ ಹೋಗಿದೆ ಅಂತ ಹಲವಾರು ಕಥೆಗಳು ಹೇಳ್ತವೆ. ಆದ್ರೆ ದ್ವಾರಕಾ ನಿಜಕ್ಕೂ ಕೆಳಮಟ್ಟದಲ್ಲಿ, ಅಂದ್ರೆ ಸಮುದ್ರದ ಕೆಳಮಟ್ಟದಲ್ಲಿ ಇದೆ. ಹಾಗಾದ್ರೆ ಅದು ಯಾವ ಪರಿಸ್ಥಿತಿಲಿ ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಅದರ ಅವಶೇಷಗಳು ಅಲ್ಲಲ್ಲಿ ಕಾಣ್ತಾ ಇರುತ್ತೆ. ಶ್ರೀಕೃಷ್ಣ ಇದ್ದ ದ್ವಾರಕಾ ಕಟ್ಟಿದ್ರು, ದ್ವಾರಕಾ ಈಗ ಸಮುದ್ರದ ಕೆಳಭಾಗದಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರವಾಗಿದೆ. ದ್ವಾರಕವನ್ನ ಅಂದ್ರೆ ಸಮುದ್ರದ ಕೆಳಮಟ್ಟದಲ್ಲಿರುವಂತಹ ದ್ವಾರಕಗಳನ್ನ ಅಂದ್ರೆ ಅವಶೇಷಗಳನ್ನ ಜನಸಾಮಾನ್ಯರು ನೋಡಬಹುದಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಗುಜರಾತ್ ಸರ್ಕಾರ ಕೊಟ್ಟಿದೆ. ಗುಜರಾತ್ ಸರ್ಕಾರ ಏನ್ ಹೇಳ್ತಿದೆ ಅಂತಂದ್ರೆ, 2024ರ ಅವಧಿಯಲ್ಲಿ ನೀವು ಖಂಡಿತವಾಗೂ ದ್ವಾರಕವನ್ನ ಜಲಾಂತರ್ಗಾಮಿಯ ಮೂಲಕ ದ್ವಾರಕಾ ಅವಶೇಷವನ್ನ ನೋಡಬಹುದು, ಅದು ಜನಸಾಮಾನ್ಯರು ನೋಡಬಹುದು ಅನ್ನುವಂತಹ ಹೇಳಿಕೆಯನ್ನ ನೀಡಿದೆ. ಹಾಗಾದ್ರೆ ಜಲಾಂತರ್ಗಾಮಿಯಲ್ಲಿ ಹೇಗ್ ಹೋಗೋದು? ದ್ವಾರಕಾ ನಗರವನ್ನ ನಾವು ಕೂಡ ನೋಡಬಹುದಾ? ಜನಸಾಮಾನ್ಯರು ಕೂಡ ನೋಡಬಹುದಾ? ಏನದು ಸರ್ಕಾರದ ರೂಲ್ಸ್? ಇದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ದೇಶದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನ ದ್ವಾರಕದಲ್ಲಿ ಆರಂಭಿಸಲು ಗುಜರಾತ್ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸಮುದ್ರದ ಆಳದಲ್ಲಿ ಹುದುಗಿ ಹೋಗಿದೆ ಎನ್ನಲಾಗಿರುವಂತಹ ಪ್ರಾಚೀನ ನಗರವಾಗಿರುವಂತಹ ದ್ವಾರಕಾದಲ್ಲಿ ಈ ಯೋಜನೆಯನ್ನ ಶೀಘ್ರ ಆರಂಭವಾಗುತ್ತದೆ. ಜಲಾಂತರ್ಗಾಮಿ ಪ್ರವಾಸೋದ್ಯಮ ಆರಂಭಿಸಲು ಸರ್ಕಾರವು ಮಂಜಗಾಂವ್ ಡಾಕ್ ಹಡಗು ನಿರ್ಮಾಣದೊಂದಿಗೆ ಜ್ಞಾಪಕ ಪತ್ರಕ್ಕೆ ಸಹಿಯನ್ನ ಹಾಕಿಸಿಕೊಂಡಿದೆ. ಇದು ಜಲಾಂತರ್ಗಾಮಿ ನೌಕೆ ಮೂಲಕ ಸಮುದ್ರದ ಒಳಗೆ ಹೋಗುವ ಮೊದಲ ಅಂಡರ್ ವಾಟರ್ ಪ್ರವಾಸೋದ್ಯಮವಾಗಿದೆ. ದೇಶದ ಮೊದಲ ಅಂತರ್ಗಾಮಿ ಪ್ರವಾಸೋದ್ಯಮವನ್ನ ದ್ವಾರಕಾದಲ್ಲಿ ಆರಂಭಿಸಲು ಗುಜರಾತ್ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸಮುದ್ರದ ಆಳದಲ್ಲಿ ಹುದುಗಿ ಹೋಗಿದೆ ಎನ್ನಲಾಗಿರುವಂತಹ ಪ್ರಾಚೀನ ನಗರವಾಗಿರುವಂತಹ ದ್ವಾರಕಾದಲ್ಲಿ ಈ ಯೋಜನೆಯನ್ನ ಶೀಘ್ರ ಆರಂಭವಾಗುತ್ತದೆ. ಅಂತರ್ಗಾಮಿ ಪ್ರವಾಸೋದ್ಯಮ ಪ್ರಾರಂಭಿಸಲು ರಾಜ್ಯದ ಸರ್ಕಾರವು ಮಂಜಗಾಂವ್ ಡಾಕ್ ಹಡಗು ನಿರ್ಮಾಣದೊಂದಿಗೆ ಜ್ಞಾಪಕ ಪತ್ರಕ್ಕೆ ಸಹಿ ಹಾಕಿಕೊಂಡಿದೆ. ಅಕ್ಟೋಬರ್ 2024ರಲ್ಲಿ ದೀಪಾವಳಿ ಹಬ್ಬಕ್ಕೂ ಮುನ್ನ ಈ ಯೋಜನೆಯನ್ನ ಕಾರ್ಯಗತಗೊಳಿಸಲು ಮುಂದಾಗಿದೆ. ಪ್ರವಾಸಿಗರನ್ನ ಜಲಾಂತರ್ಗಾಮಿಯ ಮೂಲಕ ಸಮುದ್ರದ ಬದುಕನ್ನ ನೋಡಲು 100 ಮೀಟರ್ ಆಳದವರೆಗೆ ಕರೆದುಕೊಂಡು ಹೋಗಲಾಗುತ್ತದೆ ಅಂತ ಹೇಳಲಾಗಿದೆ. ದ್ವಾರಕಾ ನಗರದ ಅವಶೇಷವನ್ನ ತೋರಿಸಿಕೊಡುತ್ತದೆ. 2 ಗಂಟೆಗಳ ಈ ದರ್ಶನ ಯಾತ್ರೆಗೆ ಗುಜರಾತ್ ಸರ್ಕಾರ ಕಂಪನಿಯೊಂದರ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ದ್ವಾರಕಾ ಜನತೆಗೆ ಗುಜರಾತ್ ಪ್ರವಾಸೋದ್ಯಮ ಹೊಸ ಎತ್ತರವನ್ನ ತಲುಪುವ ನಿರೀಕ್ಷೆ ಇದೆ. ಪ್ರಸ್ತುತ ದ್ವಾರಕೆಗೆ ಹೋಗಲು ಪ್ರವಾಸಿಗರು ದ್ವಾರಕಾಧೀಶನ ಜಗತ್ ಮಂದಿರಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ. ಮುಳುಗಿರುವ ಶ್ರೀಕೃಷ್ಣನ ದ್ವಾರಕಾ ನಗರವನ್ನ ಈಗ ನೋಡಬಹುದು. ಈ ನಿಟ್ಟಿನಲ್ಲಿ ಜಲಾಂತರ್ಗಾಮಿ ಯೋಜನೆ ಆರಂಭವಾಗುತ್ತದೆ. ಇದೀಗ ದ್ವಾರಕಾದಿಂದ ಹಳೆ ದ್ವಾರಕಕ್ಕೆ 2 ಗಂಟೆಯಲ್ಲಿ ಜಲಾಂತರ್ಗಾಮಿ ಮೂಲಕ ಜನರು ಹೋಗ್ತಾ ಇದ್ದಾರೆ. 6 ಸಿಬ್ಬಂದಿಯೊಂದಿಗೆ 24 ಪ್ರವಾಸಿಗರು ಜಲಾಂತರ್ಗಾಮಿ ನೌಕೆಯಲ್ಲಿ ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ವೈಬ್ರೆಂಟ್ ಶೃಂಗಸಭೆಯಲ್ಲಿ ಇದನ್ನ ಘೋಷಣೆ ಮಾಡಲಾಗುವುದು. ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ಜನವರಿ 10ರಿಂದ 12ರವರೆಗೆ ನಡೆಯಲಿದೆ. ಗುಜರಾತ್ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಂತೆ ಕೆಲಸ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರಕ್ಕೆ ಭೇಟಿ ನೀಡಿದ ನಂತರ ದ್ವಾರಕಕ್ಕೆ ಸಂಬಂಧಿಸಿದ ಎಲ್ಲಾ ಯೋಜನೆಗಳು ವೇಗಪಡಿಸುವುದನ್ನ ಇವರು ನಿಶ್ಚಯಗೊಳಿಸಿದ್ದಾರೆ. ದೇವಭೂಮಿ ದ್ವಾರಕಾದಿಂದ ದ್ವಾರಕಾ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಯು ಬಹುತೇಕ ಸಿದ್ಧವಾಗಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ.
ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.